ತ್ರಿಯೇಕ ದೇವರಿಗೆ ನಿತ್ಯವೂ ಮಹಿಮೆಯು ಘನತೆಯು ಕೀರ್ತಿ ಪ್ರಭಾವಗಳು ಯುಗ ಯುಗಗಳು ಉಂಟಾಗಲಿ. ಆಮೆನ್. ಅತಿ ಬೇಗನೆ ಆಕಾಶ ಮಂಡಲದೊಳಕ್ಕೆ ಮಹಿಮ ಮೇಘಗಳ ಮೇಲೆ ಬರಲಿಕ್ಕಿರುವ ಯೇಸುವಿನ ಪ್ರಶಸ್ತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಾತನಾಗಿದ್ದೇನೆ. ಪ್ರೇರೆ, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ದಿನದಿಂದ ದಿನ ಆತ್ಮೀಯ ಜೀವನದಲ್ಲಿ ವೃದ್ಧಿ ಹೊಂದುತ್ತಾ ಇದ್ದೀರಾ, ಕರ್ತನ ಬರೋಣಕ್ಕೆ ಸಿದ್ಧರಾಗ್ತಾ ಇದ್ದೀರಾ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಒಂದು ವೇಳೆ ನೀವಿನ್ನೂ ಕರ್ತನ ಬರೋಣಕ್ಕೆ ನೀವು ಸಿದ್ಧರಾಗಿಲ್ಲ ಅಂತಂದ್ರೆ ನಿನ್ನ ಆತ್ಮೀಯ ಜೀವನದಲ್ಲಿ ನೀನು ಒಂದು ಪ್ರಮಾದಕರವಾಗಿರುವಂಥ ಜೀವಿತವನ್ನು ಜೀವಿಸ್ತಾ ಇದ್ದೀಯಾ? ಕರ್ತನ ಬರೋಣಕ್ಕೆ ಸಿದ್ಧವಾಗಿಲ್ಲ ಅಂತಂದ್ರೆ ರಕ್ಷಣೆಯ ಅನುಭವದಲ್ಲಿ ನೀನು ಇನ್ನೂ ಏನೂ ಸಾಧಿಸಿಲ್ಲ, ಇನ್ನು ಕೆಳಮಟ್ಟದಲ್ಲಿಯೇ ಆತ್ಮೀಯ ಜೀವನದ ಅನುಭವದಲ್ಲಿ ನೀನಿದ್ದೆ ಅನ್ನುವಂಥ ವಾಸ್ತವವನ್ನು ಗಮನಿಸಬೇಕು. ಪ್ರತಿದಿನ ಪ್ರಾರ್ಥನೆ ಮತ್ತು ವಾಕ್ಯ, ಯಾವತ್ತೂ ಕೂಡ ಪ್ರಾರ್ಥನೆ ಮತ್ತು ವಾಕ್ಯವನ್ನು ಬಿಡಬೇಡ್ರಿ. ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೇನೆ ಮೊಣಕಾಲ ಮೇಲೆ ಬಂದು ಪ್ರಾರ್ಥನೆ ಮಾಡಿ ಇಮ್ಮಿಡಿಯೇಟ್ಲಿ ವಾಕ್ಯವನ್ನು ಓದಬೇಕು. ಅದು ಫಸ್ಟು ದೇವರೊಟ್ಟಿಗೆ ಮಾತನಾಡಿ ನಿಮ್ಮ ದಿನವನ್ನು ನೀವು ಪ್ರಾರಂಭಿಸಿದರೆ ಅದೊಂದು ವಿಜಯಕರವಾಗಿರುವಂಥ ದಿನವಾಗಿರುತ್ತೆ ಎಂಬುದಾಗಿ ಕರ್ತನ ದಾಸನಾಗಿ ನಾನು ನಿಮಗೆ ತಿಳಿಯಪಡಿಸುವಂಥವನಾಗಿದ್ದೇನೆ. ನಮ್ಮ ಜೀವನದಲ್ಲಿ ನೂರಾರು ಪ್ರಶ್ನೆಗಳು, ಲೆಕ್ಕವಿಲ್ಲದೆ ಇರುವಷ್ಟು ಸಮಸ್ಯೆಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥ ಪರಿಸ್ಥಿತಿಗಳು ಅನೇಕ ಜನರು ಅನುಭವಿಸ್ತಾ ಇರ್ತಾರೆ. ಈ ವಾಕ್ಯವನ್ನು ಕೇಳ್ತಿರುವಂಥ ನಿನ್ನ ಜೀವನದಲ್ಲಿಯೂ ಕೂಡ ನೀನು ಸ್ವಲ್ಪ ನೆಗೆಟಿವ್ ಸಿಚುವೇಶನ್ಸ್ ಅಲ್ಲಿ ನೀನು ಪ್ರೆಸೆಂಟ್ ಹೋಗ್ತಾ ಇದೆಯೇನೋ? ಕುಂದಿ ಹೋಗಬೇಡ, ಬಲಹೀನತೆಗೆ ಗುರಿಯಾಗಬೇಡ. ಯಾಕಂದ್ರೆ ಕರ್ತನು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ದೇವರು ಶಕ್ತಿವಂತನಾಗಿದ್ದಾನೆ ಪ್ರೇರೆ. ಆತನು ದೈವ ಲಕ್ಷಣಗಳನ್ನುಳ್ಳಂಥ ದೇವರು. ಆತನಿಗೆ ಕೆಲವು ಲಕ್ಷಣಗಳಿದ್ದಾವೆ. ಆ ಲಕ್ಷಣಗಳಲ್ಲಿ ಒಂದು ಲಕ್ಷಣ ದೇವರು ಪ್ರೀತಿಯಾಗಿದ್ದಾರೆ ಪ್ರೇರೆ. ಪ್ರೀತಿ ಸ್ವರೂಪನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆತನ ಲಕ್ಷಣ ಪ್ರೀತಿ ಪ್ರೇರೆ. ಅನೇಕ ಜನರು ಹೇಳ್ತಾರೆ ಆತನಲ್ಲಿ ಪ್ರೀತಿ ಇದೆ, ಕರ್ತನಲ್ಲಿ ಪ್ರೀತಿ ಇದೆ. ಆ ಮಾತನ್ನ ನಾನು ಒಪ್ಪಿಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಇದೆ ಎನ್ನುವಂಥದ್ದು ಸರಿಯಾದ ಪದವಲ್ಲ. ಕರ್ತನೇ ಯೇಸು ಸ್ವಾಮಿಯವರೇ ಪ್ರೀತಿಯಾಗಿದ್ದಾರೆ ಎನ್ನುವಂಥದ್ದು ಅದು ಸರಿಯಾದ ಪದ. ಯೇಸುವೇ ಪ್ರೀತಿ. ಆ ಪ್ರೀತಿ ಸ್ವರೂಪನಾಗಿರುವಂಥ ದೇವರು ಮಾತನಾಡ್ತಾ ಇದ್ದಾರೆ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡೋದಿಲ್ಲ. ಕೆಲವು ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಅನುಮತಿಸಲ್ಪಟ್ಟಂಥ ಸಂದರ್ಭದಲ್ಲಿ ಅನಾಥರ ಥರ ನಮಗೆ ಫೀಲ್ ಆಗ್ತಾರೆ. ನಮ್ಮ ಸುತ್ತಲೂ ಎಲ್ಲರೂ ಇರ್ತಾರೆ, ತಂದೆ ತಾಯಿಗಳಿರ್ತಾರೆ, ಬಂಧು ಮಿತ್ರರಿರ್ತಾರೆ, ಸ್ನೇಹಿತರಿರ್ತಾರೆ. ಆದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಒಂಟಿತನವನ್ನು ಫೇಸ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಅನುಮತಿಸಲ್ಪಡ್ತವೆ. ಒಬ್ಬಂಟಿಗರಾಗಿ ಬದುಕ್ತಾ ಇದ್ದೀವೇನೋ, ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಯಾರೂ ಇಲ್ಲ, ಅಟ್ಲೀಸ್ಟ್ ಒಬ್ಬರು ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ನನ್ನ ಜೀವನದಲ್ಲಿ. ನನ್ನ ಕಣ್ಣೀರನ್ನು ನೋಡುವಂಥವರು ಯಾರೂ ಇಲ್ಲ. ನನ್ನ ಮನಸ್ಸಿನ ವೇದನೆಯನ್ನು ಹಂಚಿಕೊಳ್ಬೇಕು ಅಂದರೆ ಒಬ್ಬರೂ ಕೂಡ ನನ್ನ ಬಳಿಯಲ್ಲಿ ಇಲ್ಲ ಎನ್ನುವಂಥ ಪ್ರಶ್ನೆಯಲ್ಲಿ, ಎನ್ನುವಂಥ ಬಾಧೆಯಲ್ಲಿ ಅನೇಕ ಜನರು ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ. ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಈ ವಾಕ್ಯವನ್ನು ಕೇಳ್ತಿರುವಂಥ ನೀನು ಕೂಡ ನಿನ್ನ ಜೀವನದಲ್ಲಿ ಇಂಥ ಅನುಭವದಲ್ಲಿ ನೀನು ಹೋಗ್ತಾ ಇದೀಯಾ? ಒಬ್ಬ ಸ್ನೇಹಿತನು ನನಗಿದ್ರೆ ಚೆನ್ನಾಗಿರುತ್ತೆ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಬಹುಶಃ ನೀನು ನಂಬಿರುವಂಥ, ನೀನು ಆಸೆ ಇಟ್ಕೊಂಡಿರುವಂತಕ್ಕಂಥ ನಿನ್ನ ಸ್ನೇಹಿತರು ನಿನ್ನನ್ನು ಕಾರಣವಿಲ್ಲದೆ ದೂರ ಇಟ್ಟಿರಬಹುದು. ಅಪಾರ್ಥ ಮಾಡಿಕೊಂಡು ಕಾರಣವಿಲ್ಲದೆ ನಮ್ಮನ್ನು ದೂರವಿಡುವ ಈ
ಸುಳ್ಳು ಮನುಷ್ಯರ ಮಧ್ಯದಲ್ಲಿ ಅರ್ಥ ಮಾಡಿಕೊಂಡು ಅಸಲು ಕಾರಣವೇ ಇಲ್ಲದೆ ಹೋದರೂ ಕೂಡ ಅಂತ್ಯವೇ ಇಲ್ಲದ ಪ್ರೀತಿಯನ್ನು ನಮ್ಮ ಪಕ್ಷವಾಗಿ ತೋರಿಸುತ್ತಾ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನ ಪ್ರೀತಿಸಿ ನಮ್ಮ ಜೊತೆಯಾಗಿದ್ದು ನಡೆಸುವ ಕರ್ತನು ಯೇಸು ಸ್ವಾಮಿಯವರು ನಮಗಿದ್ದರೆ ಪ್ರೇರೆ. ಅದಕ್ಕೆ ಆತನು ಮಾತಾಡ್ತಾ ಇದ್ದಾನೆ, ನೀವು ಅನಾಥರಲ್ಲ, ನಾನು ನಿಮಗಿದ್ದೇನೆ, ತಂದೆಯಾಗಿದ್ದೇನೆ, ನಾನು ನಿಮಗೆ ಸ್ನೇಹಿತನಾಗಿದ್ದೇನೆ, ನಾನು ನಿಮಗೆ ರಕ್ಷಕನಾಗಿದ್ದೇನೆ, ನಿಮಗೋಸ್ಕರ ನಾನು ಬರ್ತೀನಿ, ಈ ಅನಾಥರನ್ನಾಗಿ ಬಿಡೋದಿಲ್ಲ ಅನ್ನೋ ಮಾತಿನ ಹಿಂದೆ ಕರ್ತನ ಪ್ರೀತಿ ನಮ್ಮ ಪಕ್ಷವಾಗಿ ಎಷ್ಟಿದೆಯೋ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರೇರೆ. ಆತನು ಬಿಟ್ಟು ಬಿಡುವಂಥ ದೇವರಲ್ಲ, ಆತನು ನಮ್ಮ ಜೊತೆಯಲ್ಲಿರುವಂಥ ದೇವರು. ಇದನ್ನು ಅರ್ಥ ಮಾಡಿಕೊಳ್ಳದೆ ಅನೇಕ ಜನರು ನಾನು ಅನಾಥನು, ನಾನು ಕೈ ಬಿಡಲ್ಪಟ್ಟವನು, ನನಗೆ ಯಾರು ಇಲ್ಲ ಅಂದಾಗ ನಿಮ್ಮ ಬಳಿಗೆ ಬರ್ತೇನೆಂಬುದಾಗಿ ಹೇಳಿರುವ ಕರ್ತನು ಎಷ್ಟು ಬಾಧೆಗೆ ಒಳಗಾಗ್ತಾರೋ ನೀವು ಆಲೋಚನೆ ಮಾಡಿರಿ ಪ್ರಿಯರೇ. ಆತನು ನಮಗೆ ಧೈರ್ಯವನ್ನು ತುಂಬಲು ನಮ್ಮ ಬಳಿಯಲ್ಲಿ ಬರ್ತಾರೆ. ಅದಕ್ಕೆ ದೇವರು ನನಗಿದ್ದಾರೆ, ನನಗೆ ಸಾಕು, ದೇವರು ನನಗಿದ್ದಾರೆ, ನನಗೆ ಸಾಕು, ಇನ್ನೇನು ಈ ಲೋಕದಲ್ಲಿ ನನಗೆ ಅವಶ್ಯಕತೆ ಇಲ್ಲ. ಆತನು ಸರ್ವಲೋಕವನ್ನು ಸೃಷ್ಟಿಸಿರುವ ಸರ್ವಾಧಿಕಾರಿಯಾಗಿರುವಂಥ ದೇವರು, ಸರ್ವದಲ್ಲಿಯೂ ಸರ್ವವಾಗಿರುವಂಥ ದೇವರು, ಸರ್ವಶಕ್ತನಾದ ದೇವರು, ಮಹೋನ್ನತನಾದ ದೇವರು, ಪರಾತ್ಪರನಾದ ದೇವರು ನನಗಿರುವಾಗ ನನಗೆ ಯಾಕೆ ಭಯ? ಆತನು ನನ್ನ ಬಳಿಯಲ್ಲಿ ಬರ್ತಾನೆ, ನನ್ನನ್ನು ಪ್ರೀತಿಸಿ ನನ್ನನ್ನು ಧೈರ್ಯಗೊಳಿಸ್ತಾನೆ. ಅದಕ್ಕೆ ಫಿಲಿಪ್ಪನು 4ನೇ ಅಧ್ಯಾಯ 13ನೇ ವಚನದಲ್ಲಿ ಮಾತಾಡ್ತಾನೆ, ಭಕ್ತನು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ, ನಮ್ಮನ್ನು ಬಲಪಡಿಸಲಿಕ್ಕೆ ನಮ್ಮ ಬಳಿಗೆ ಬರ್ತಾನೆ. ಕೆಲವೊಂದು ಸಾರಿ ಸೈತಾನನು ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ ಎಂಬುದಾಗಿ ಹೇಳಿರುವ ಕರ್ತನ ಮಾತನ್ನು ಮರೆತು ಡಿಪ್ರೆಷನ್ಗೆ ಒಳಗಾಗಿ, ಬಾಧೆಗೆ ಒಳಗಾಗಿ, ಪ್ರಾರ್ಥನೆ ಮರೆತು, ವಾಕ್ಯ ಧ್ಯಾನವನ್ನು ಮರೆತು, ಲೋಕದಲ್ಲಿ ನೀನು ಜೀವಿಸ್ತಾ ದೇವರ ಕಡೆಗೆ ನೋಡೋದನ್ನು ಬಿಟ್ಟು ಸೈತಾನನ ಕಡೆಗೆ ನೋಡ್ತಾ ಇರುವಂಥ ಸಮಯದಲ್ಲಿ ಆ ನಾಚಿಕೆ ಇಲ್ಲದೆ ಇರುವಂಥ ಸೈತಾನನು ನಿನ್ನ ಬಳಿಗೆ ಬಂದು ನೀನು ಸಾಯಿ, ನೀನು ಸೂಸೈಡ್ ಮಾಡ್ಕೊ, ನೀನು ಯಾಕೆ ಬದುಕ್ತೀಯ ಅಂತೇಳ್ಬಿಟ್ಟು ನಿನ್ನ ಮೈಂಡ್ಗೆ ಕೆಲವು ಕೆಟ್ಟ ಯೋಚನೆಗಳನ್ನು ತರ್ತಾನೆ ಪ್ರೇರೆ. ಸೈತಾನನು ಬಂದು ನಿನ್ನನ್ನು ಆತ್ಮೀಯ ಜೀವಿತದಿಂದ ಬಿದ್ದು ಹೋಗೋ ಥರ ಮಾಡ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಆ ನೆಗೆಟಿವ್ ಡಿಸಿಷನ್ಸ್ನ ತಗೋಬಾರ್ದು. ಹನ್ನೆರಡ ಜೀವಿತದಲ್ಲಿ ನಾವು ನೋಡಿದರೆ ಆಕೆಯ ಸವತಿಯಾಗಿರುವಂತಕ್ಕಂಥ ಪೆನಿನ್ನಳಿಗೆ ಸಂತಾನವಿದೆ, ಅನ್ನಳಿಗೆ ಸಂತಾನವಿಲ್ಲ. ಪೆನಿನ್ನಳು ಅನ್ನಳನ್ನು ಭಯಂಕರವಾಗಿ ವಿಮರ್ಶೆ ಮಾಡಿರ್ತಾಳೆ, ಭಯಂಕರವಾಗಿ ಅವಮಾನಕ್ಕೆ ಒಳಗಾಗುವಂತೆ ಮಾಡಿರ್ತಾಳೆ ಪೆನಿನ್ನಳು ಅನ್ನಳನ್ನು. ಆದರೆ ಅನ್ನಳು ತನ್ನ ನೆಗೆಟಿವ್ ಸಿಚುವೇಶನಲ್ಲಿ ರಾಂಗ್ ಡಿಸಿಷನ್ ತೆಗೆದುಕೊಳ್ಳದೆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ರೈಟ್ ಪ್ಲೇಸ್ ಆಗಿರುವಂಥ ಕರ್ತನ ಪಾದ ಸನ್ನಿಧಿಗೆ ಬಂದಳು ಪ್ರೇರೆ. ದೇವರ ಬಳಿಯಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ಲು. ಕಣ್ಣೀರಿನಿಂದ ಅನ್ನಳು ದೇವರ ಬಳಿಗೆ ಬಂದಳು, ದೇವರನ್ನು ಆಶ್ರಯಿಸಿದಳು. ಅನ್ನಳು ಕೂಡ ಸೂಸೈಡ್ ಮಾಡ್ಕೋಬೋದಿತ್ತಲ್ಲ, ಇಲ್ಲಾಂದ್ರೆ ಅನ್ನಳು ಕೂಡ ಲೋಕದಲ್ಲಿ ಬದುಕ್ಬೋದಿತ್ತು, ಅನ್ನಳು ಕೂಡ ದೇವರನ್ನ ದೂಷಿಸಬಹುದಾಗಿತ್ತು. ಆದರೆ ಅನ್ನಳು ಆ ಕೆಲಸ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ಕರ್ತನ ಬಳಿಗೆ ಬಂದಳು ಅನ್ನಳು. ಇದನ್ನು ನಾವು ಕೂಡ ಅನ್ನಳಾಗಿ ಕರ್ತನ ಪಾದದ ಬಳಿಗೆ ಬರಬೇಕು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿರುವ ಕ್ರಿಸ್ತನ ಪಾದದ ಬಳಿಯಲ್ಲಿ ನಾವು ಬಂದಾಗ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ಬೋದು ಪ್ರೇರೆ. ನಮಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಿರುವಂಥ ಕರ್ತನು ನಮ್ಮನ್ನು ಅನಾಥರನ್ನಾಗಿ ಬಿಡ್ತಾನ? ನಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಅನ್ನೋದಕ್ಕೆ ರುಜುಪಡಿಸ್ಕೊಳ್ಳೋದಕ್ಕೆ ಆತನು ಶಿಲುಬೆಯನ್ನು ಏರಿದನು ಪ್ರೇರೆ. ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಂಥ ದೇವರು ನಮ್ಮನ್ನು ಅನಾಥರನ್ನಾಗಿ ಬಿಡೋದಿಲ್ಲ. ನಮ್ಮ ಬಳಿಗೆ ಕರ್ತನೆ ಬರ್ತಾನೆ. ಯಾಕೆ ಬರ್ತಾನೆ? 128ನೇ ಕೀರ್ತನೆ 5ನೇ ವಚನದಲ್ಲಿ ಬರೆಯಲ್ಪಟ್ಟಂತೆ, ಆಶೀರ್ವದಿಸಲು, ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ಬರೆಯಲ್ಪಟ್ಟಂತೆ, ಆತನ ಸನ್ನಿಧಿಗೆ ನಾವು ಬಂದಾಗ ನಮ್ಮನ್ನು ಆಶೀರ್ವದಿಸಲು ಕರ್ತನು ನಮ್ಮ ಬಳಿಗೆ ಇಳಿದು ಬರ್ತಾನೆ ಪ್ರೇರೆ. ಯಾಕೆ ಅನಾಥರನ್ನಾಗಿ ಬಿಡೋದಿಲ್ಲ? ನಮ್ಮನ್ನ ಅಂದರೆ ಆತನು ಪ್ರೀತಿಸ್ತಾನೆ. ಎರಡನೇದಾಗಿ
ನಮ್ಮನ್ನು ಪ್ರೀತಿಸಲು ನಮ್ಮ ಮಧ್ಯದಲ್ಲಿ ಬಂದಂಥ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ ಪ್ರೇರೆ. ನಮ್ಮನ್ನು ಆಶೀರ್ವದಿಸೋದಕ್ಕೆ ನಮ್ಮ ಮಧ್ಯದಲ್ಲಿ ಬರ್ತಾನೆ. ನಮ್ಮನ್ನು ಪ್ರಾಣ ಆತ್ಮ ಶರೀರದಲ್ಲಿ ಬಲಹೊಂದುವಂತೆ ಆಶೀರ್ವದಿಸಲಿಕ್ಕೆ ದೇವರು ನಮ್ಮ ಬಳಿಗೆ ಬರ್ತಾನೆ. ಆತ್ಮೀಯ ಜೀವನದಲ್ಲಿ ವೃದ್ಧಿಯನ್ನ ಕೊಡೋದಕ್ಕೆ ದೇವರು ನಮ್ಮ ಬಳಿಗೆ ಬರ್ತಾರೆ. ಆತ್ಮೀಯ ಜೀವನದಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡುವ, ಆತ್ಮವನ್ನು ನೀಡಲು, ವಾಕ್ಯವನ್ನು ಧ್ಯಾನಿಸಿ ಅರ್ಥ ಮಾಡಿಕೊಳ್ಳುವ ಆ ಶಕ್ತಿಯನ್ನು ನೀಡಲು ತಾನೇ ಕರ್ತನು ನಮ್ಮ ಬಳಿಗೆ ಬರ್ತಾನೆ, ನಮ್ಮನ್ನು ಆಶೀರ್ವದಿಸೋದಕ್ಕೋಸ್ಕರ. ಯಾವಾಗ ದೇವರು ನಮ್ಮ ಬಳಿಗೆ ಬರ್ತಾನೋ ನಮ್ಮ ಆತ್ಮೀಯ ಜೀವನ ಮಾತ್ರವಲ್ಲದೆ ನಮ್ಮ ಶರೀರ ಜೀವನದಲ್ಲಿಯೂ ಕೂಡ ದೊಡ್ಡ ವೃದ್ಧಿಯನ್ನು ನಾವು ನೋಡಬಹುದು. ದೊಡ್ಡ ವೃದ್ಧಿಯನ್ನ, ಆಶೀರ್ವದಿಸಲ್ಪಟ್ಟಂಥ ಸ್ಥಿತಿಯನ್ನ ನಾವು ನೋಡಬಹುದು ಪ್ರೇರೆ. ಅದಕ್ಕೆ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನನಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತಲ್ಲ, ಕರ್ತನೆ ನೀನು ಬೇಕಂತ ಪ್ರಾರ್ಥನೆ ಮಾಡ್ರಿ. ಅರ್ಥ ಆಯ್ತಾ? ಕರ್ತನೆ ನೀನು ಬೇಕಂತ ಪ್ರಾರ್ಥನೆ ಮಾಡ್ರಿ. ಒಂದು ಸಾರಿ ಒಂದು ಕುಗ್ರಾಮದಲ್ಲಿ ಕೆಲವು ಜನರು ಇರ್ತಾರೆ. ಅವರಿಗೆ ಲೈಟ್ ಇರೋದಿಲ್ಲ, ನೀರಿರೋದಿಲ್ಲ, ಮಾತ್ರವಲ್ಲದೆ ಅವರು ಸಂಚಾರ ಮಾಡೋದಕ್ಕೆ ಸರಿಯಾದ ದಾರಿಯೂ ಕೂಡ ಇರೋದಿಲ್ಲ. ತುಂಬ ಸಾರಿ ಆ ಊರಿನವರೆಲ್ಲ ಆ ಒಂದು MLAನವರಿಗೆ ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಮ್ಗೆ ಅದು ಬೇಕು, ಸರ್ ನಮ್ಗಿದು ಬೇಕು, ನೀರಿಲ್ಲ, ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಪವರ್ ಇಲ್ಲ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ರೋಡ್ಗಳು ಸರಿಯಾಗಿಲ್ಲ ಅಂತ ಹೇಳಿದ್ರು ಕೂಡ MLA ಅವರು ಏನು ಮೈಂಡಲ್ಲಿ ಇಟ್ಕೊಂಡಿರೋದಿಲ್ಲ. ಆಗ ಅದರಲ್ಲಿರುವಂಥ ಒಬ್ಬ ನಿರುದ್ಯೋಗಿ ವ್ಯಕ್ತಿ ಏನು ಮಾಡ್ತಾನೆ ಅಂತಂದೇಳಂದ್ರೆ, ಅವ್ರ ಬಳಿಗೆ ಹೋಗಿ, ನಾವು ಎಷ್ಟು ಹೇಳಿದ್ರು ಕೂಡ MLA ನಮ್ಮ ಬಳಿಗೆ ಬರ್ತಾ ಇಲ್ಲ, ಕ್ಷಮಿಸ್ರಿ, ನಾವೆಷ್ಟು ಹೇಳಿದ್ರು ಕೂಡ MLA ನಮ್ಮ ವಿಷಯವಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನನ್ನ ಹತ್ರ ಒಂದು ಉಪಾಯ ಇದೆ, ಆ ಉಪಾಯದ ಕುರಿತು ನಾವು ಮುಂದೆ ಹೋಗೋಣ, ಖಚಿತವಾಗ್ಲೂ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ಸಿಗುತ್ತೆ, ನೀವೇನು ಮಾಡಬಾರ್ದು, MLA ಬಳಿಗೆ ಹೋಗಿ ನಾನೇನು ಮಾತಾಡ್ತೀನೋ ಅದಕ್ಕೆ ಕರೆಕ್ಟ್ ಹೌದು ಅನ್ಬೇಕಷ್ಟೆ. ಆ ಊರಿನವ್ರೆಲ್ಲರಿಗೂ ಆ ನಿರುದ್ಯೋಗಿ ವ್ಯಕ್ತಿ ಹೇಳ್ತಾನೆ. ಎಲ್ಲರೂ ಕೂಡ್ಕೊಂಡು MLA ಬಳಿಗೆ ಹೋಗ್ತಾರೆ. ಆ ನಿರುದ್ಯೋಗಿ ವ್ಯಕ್ತಿ ಮಾತಾಡ್ತಾನೆ, ಸರ್ ದಯವಿಟ್ಟು ಗಮನಿಸ್ರಿ, ನಮ್ಮದು ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಚಿಕ್ಕ ಹಳ್ಳಿ, ಆ ಹಳ್ಳಿಗೆ ನೀವು ಬರಬೇಕು, ನಿಮಗೆ ಸನ್ಮಾನ ಕಾರ್ಯಕ್ರಮ ಇದೆ ಅಂತ ಹೇಳ್ತಾನೆ. ನಮ್ಮ ಊರಿನವರೆಲ್ಲರೂ ಕೂಡ MLA ಆಗಿರುವಂಥ ನಿಮಗೆ ಸನ್ಮಾನ ಮಾಡಬೇಕೆಂಬುದಾಗಿ ಆಲೋಚನೆಯಲ್ಲಿ ಇದ್ದೇವೆ, ದಯವಿಟ್ಟು ನೀವು ಬನ್ನಿರಿ ಎಂಬುದಾಗಿ ಹೇಳ್ತಾರೆ. ಹೌದಾ, ಸನ್ಮಾನ ಮಾಡ್ತೀರಾ? ಖಚಿತವಾಗಿಯೂ ನಾನು ನಿಮ್ಮೂರಿಗೆ ಬರ್ತೇವೆ. ಎಂಥ ಟೈಮಲ್ಲಿ? ಇಂಥ ಟೈಮಲ್ಲಿ ಸರ್. ಡೇ ಟೈಮಲ್ಲಿ ಎಲ್ಲ ನಮ್ಮವರು ಕಷ್ಟ ಜೀವಿಗಳು, ಕಷ್ಟಪಟ್ಟು ಅಂದರೆ ಕೆಲಸ ಮಾಡಿದರೆ ಮಾತ್ರ ಅವರಿಗೆ ಹೊಟ್ಟೆ ತುಂಬುತ್ತೆ ಸರ್, ದಯವಿಟ್ಟು ನೀವು ಈವ್ನಿಂಗ್ ಟೈಮಲ್ಲಿ 7 ಗಂಟೆಗೆ ಬರಬೇಕು ಎಂಬುದಾಗಿ ಹೇಳ್ತಾನೆ. ಆಯಿತು ಬರ್ತೇನೆ ಅಂತ ಮಾತು ಕೊಡ್ತಾನೆ. ಸೊ MLA PA ಅವರು ಇವರೆಲ್ಲ ಹೋದ್ಮೇಲೆ ಹೇಳ್ತಾರೆ, MLA PA, ಸರ್ ನೀವು ಆ ಊರಿಗೆ ಹೋಗ್ತೀನಿ ಎಂಬುದಾಗಿ ಹೇಳಿದ್ದೀರಾ, ಬಟ್ ಆ ಊರಿಗೆ ಹೋಗೋದಕ್ಕೆ ಸರಿಯಾದ ದಾರಿ ಇಲ್ಲ. ಅಯ್ಯಯ್ಯೋ, ಆ ಊರವ್ರು ನನಗೆ ಸನ್ಮಾನ ಮಾಡ್ತಾರಂತೆ, ಫಸ್ಟ್ ದಾರಿ ಹಾಕ್ಸ್ರಿ, ಸರಿಯಾದ ರೋಡನ್ನು ಏರ್ಪಾಟ್ ಮಾಡ್ರಿ ಅಂತ ಹೇಳ್ತಾರಂತೆ. ರೋಡ್ ಏರ್ಪಾಟ್ ಮಾಡ್ತಾರೆ. ಮತ್ತೆ ಹೇಳ್ತಾನಂತೆ, ಸರ್ ನೀವು ಆ ಊರಿಗೆ ಹೋಗ್ರಿ, ಆ ಊರಲ್ಲಿ ಮೀಟಿಂಗ್ ಮಾಡಬೇಕಂದ್ರೆ ನೈಟ್ ಟೈಮಲ್ಲಿ ಯಾವುದೇ ಪವರ್ ಇರೋದಿಲ್ಲ ಸರ್ ಅಂತ ಹೇಳ್ತಾನೆ. ಹೌದಾ, ಬೇಗ ಪವರ್ ಹಾಕ್ಸ್ಬಿಡ್ರಿ. ಸರ್ ನೀವು ಹೋಗ್ತೀರಾ, ಬಟ್ ನೀವು ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಹೌದಾ, ನೀರನ್ನು ವ್ಯವಸ್ಥೆ ಕೂಡ ಮಾಡಿಬಿಡ್ರಿ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಸರಿಪಡಿಸ್ತಾನಂತೆ. ಆಮೇಲೆ ಆ ಒಂದು MLA ಆ ಊರಿಗೆ ಹೋಗ್ತಾನೆ, ಅವರೆಲ್ಲರೂ ಸನ್ಮಾನ ಮಾಡ್ತಾರೆ ಪ್ರೇರೆ. ಆದರೆ ನಮ್ಮ ದೇವರು MLA ಥರ ಅಲ್ಲ, ಆಶೀರ್ವದಿಸ್ತಾರೆ, ಖಚಿತವಾಗ್ಲೂ ಆಶೀರ್ವದಿಸ್ತಾರೆ. ಆದರೆ ಪ್ರೇರೆ ಇಲ್ಲಿ ಆ ನಿರುದ್ಯೋಗಿ ಮಾಡಿರುವಂಥ ಕೆಲಸ ಏನಂದರೆ, ಆ MLA ಅವ್ರ ಊರಿಗೆ ಬರಬೇಕಾಗಿತ್ತು. ಅಂದರೆ MLA ಬರಬೇಕು. ಇವತ್ತು ನಮ್ಮ ಜೀವನದಲ್ಲಿ ದೇವರಿದ್ರೆ ಸಾಕು, ಎಲ್ಲದೂ ಕೂಡ ಸಮಸ್ತವನ್ನ ದೇವರು ಸಮಕೂಡಿ ಜರುಗಿಸ್ತಾರೆ. ಆಮೆನ್. ಸಮಕೂಡಿ ಜರುಗಿಸ್ತಾರೆ. ಆ ಕರ್ತನನ್ನ ನೀವು ಕೋರಿಕೊಳ್ಳ್ರಿ, ಕರ್ತನ ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವನದಲ್ಲಿ ಇರುವಂತ ನೀವು ಬೇಡಿಕೊಳ್ಳ್ರಿ. ಆ ಕರ್ತನು ತಾನೇ ನಿಮ್ಮ ಮಧ್ಯದಲ್ಲಿ ಇದ್ದು
ನಿಮಗೆ ಧೈರ್ಯವನ್ನು ಕೊಟ್ಟು ಆ ಧೈರ್ಯವನ್ನು ತೆಗೆದುಹಾಕಿ ಬಲಪಡಿಸಿ ಬರುವಿಕೆಗೆ ಸಿದ್ಧಪಡಿಸಿ ಮೇಘವನ್ನು ಹತ್ತಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ಲಾರ್ಡ್. ಈ ವಿಡಿಯೋಸ್ ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.